ಸ್ನೇಹಿತರೆ, ನಮ್ಮ ವಿಡಿಯೋ ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಪ್ರತಿಯೊಂದು ಸಬ್ಸ್ಕ್ರಿಪ್ಷನ್ ನಮ್ಮನ್ನು ಇನ್ನಷ್ಟು ಉತ್ತಮ ವಿಷಯಗಳನ್ನು ತಯಾರಿಸಲು ಪ್ರೇರೇಪಿಸುತ್ತದೆ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆ. ಭಾರತೀಯ ನೌಕಾಪಡೆಯ ವಿಮಾನವಾಹಕ ತರಬೇತಿ ಜೆಟ್ಗಳ ಕೊರತೆ ಭರ್ತಿಗೆ LCA Mk1A ಟ್ರೈನರ್ ಜೆಟ್ಗಳು. ಭಾರತೀಯ ನೌಕಾಪಡೆ ತನ್ನ ವಿಮಾನವಾಹಕ ಆಧಾರಿತ ಪೈಲಟ್ ತರಬೇತಿಯಲ್ಲಿದ್ದ ದೀರ್ಘಕಾಲದ ಗಂಭೀರ ಕೊರತೆಯನ್ನು ಭರ್ತಿ ಮಾಡಲು 12 ರಿಂದ 18 LCA Mk1 ಟ್ರೈನರ್ ವಿಮಾನಗಳನ್ನು ಖರೀದಿಸುವ ಯೋಜನೆಗೆ ಈ ವರ್ಷವೇ ರಕ್ಷಣಾ ಸಚಿವಾಲಯದ ಅನುಮೋದನೆ ಪಡೆಯುವ ನಿರೀಕ್ಷೆಯಲ್ಲಿದೆ. ಮೂಲಗಳ ಪ್ರಕಾರ ಈ ವಿಮಾನಗಳು 2029 ರಿಂದ ನೌಕಾಪಡೆಯ ಸೇವೆಗೆ ಸೇರುವ ಸಾಧ್ಯತೆ ಇದೆ. ಇದೇ ಅವಧಿಯಲ್ಲಿ ಭಾರತೀಯ ನೌಕಾಪಡೆ ತನ್ನ ಹೊಸ ರಫೇಲ್ ಎಂ ಫೈಟರ್ ಜೆಟ್ಗಳನ್ನು ಸೇವೆಗೆ ಸೇರಿಸಲಿದೆ ಎಂಬುದು ಗಮನಾರ್ಹವಾಗಿದೆ. ಪ್ರಸ್ತುತ ಸ್ಥಿತಿಯಲ್ಲಿ ಭಾರತೀಯ ನೌಕಾಪಡೆಯ ಬಳಿ ವಿಮಾನ ವಾಹಕದಿಂದ ಟೇಕ್ ಆಫ್ ಮತ್ತು ಲ್ಯಾಂಡ್ ಮಾಡಲು 2 ಆಸನಗಳ ಟ್ವಿನ್ ಸೀಟ್ ವಿಶೇಷ ತರಬೇತಿ ವಿಮಾನವೇ ಇಲ್ಲ. ಇದರಿಂದಾಗಿ ಹೊಸದಾಗಿ ಸೇರುವ ನೌಕಾ ಪೈಲಟ್ಗಳು ಹಾಕ್ ಅಡ್ವಾನ್ಸ್ಡ್ ಜೆಟ್ ಟ್ರೈನರ್ಗಳಿಂದ ನೇರವಾಗಿ ಫ್ರಂಟ್ಲೈನ್ ಫೈಟರ್ ಸ್ಕ್ವಾಡ್ರನ್ಗಳಿಗೆ ಜಿಗಿಯಬೇಕಾದ ಪರಿಸ್ಥಿತಿ ಎದುರಾಗಿದೆ. ಇದು ಆಧುನಿಕ ನೌಕಾ ವಿಮಾನಯಾನದಲ್ಲಿ ಅತ್ಯಂತ ಅಪಾಯಕಾರಿ ಮತ್ತು ಸೂಕ್ತವಲ್ಲದ ವಿಧಾನ ಎಂದು ತಜ್ಞರು ಅಭಿಪ್ರಾಯಪಡುತ್ತಾರೆ. ಈ ಸಮಸ್ಯೆಯನ್ನು ಇನ್ನಷ್ಟು ಗಂಭೀರಗೊಳಿಸುವುದು MiG-29UB ಟ್ವಿನ್ ಸೀಟ್ ಫೈಟರ್ ಜೆಟ್ಗಳು ಕಡಿಮೆಯಾಗುತ್ತಿರುವ ಸಂಖ್ಯೆ. MiG-29UBಗಳು ವಿಮಾನವಾಹಕದಿಂದ ಕಾರ್ಯನಿರ್ವಹಿಸುವ ಸಾಮರ್ಥ್ಯವನ್ನು ಹೊಂದಿದ್ದರೂ ಹಿಂದಿನ ಅಪಘಾತಗಳು ಮತ್ತು ಗಣನೀಯವಾಗಿ ಅತಿ ಕಡಿಮೆ ಸಂಖ್ಯೆಯಲ್ಲಿ ಮಾತ್ರ ಸೇವೆಯಲ್ಲಿ ಉಳಿದಿವೆ. ಈ ಕಾರಣದಿಂದ ಭವಿಷ್ಯದ ರಫೇಲ್ ಎಂ ಪೈಲಟ್ಗಳಿಗೆ ತರಬೇತಿ ನೀಡಲು MiG-29UBಗಳನ್ನು ನಿಯಮಿತ ತರಬೇತಿ ವೇದಿಕೆಯಾಗಿ ಬಳಸುವುದು ಅಸಾಧ್ಯವಾಗಿದೆ. ಭಾರತೀಯ ನೌಕಾಪಡೆ ಈಗಾಗಲೇ 26 ರಫೇಲ್ ಎಂ ಫೈಟರ್ಗಳಿಗೆ ಆರ್ಡರ್ ನೀಡಿದ್ದು, ಅವುಗಳಲ್ಲಿ 4 2 ಆಸನಗಳ ಫೈಟರ್ ಟ್ರೈನರ್ಗಳಾಗಿವೆ. ಆದರೆ ಈ ರಫೇಲ್ ಟ್ರೈನರ್ ವಿಮಾನಗಳು ವಿಮಾನವಾಹಕದಿಂದ ಕಾರ್ಯನಿರ್ವಹಿಸಲು ಸಾಧ್ಯವಿಲ್ಲ. ಅವುಗಳನ್ನು ಕೇವಲ ಗೋವಾದ INS ಹಂಸಾ ನೌಕಾ ವಾಯು ನೆಲೆಯಲ್ಲಿ ಭೂ ಆಧಾರಿತ ತರಬೇತಿಗೆ ಮಾತ್ರ ಬಳಸಲಾಗುತ್ತದೆ. INS ಹಂಸಾ ವಾಯು ನೆಲೆಯಲ್ಲಿ ಈಗಾಗಲೇ ಶೋರ್ ಬೇಸ್ಡ್ ಟೆಸ್ಟ್ ಫೆಸಿಲಿಟಿ, ಅಂದರೆ ವಿಮಾನವಾಹಕ ಡೆಕ್ ರಾಂಪ್ ಮತ್ತು ಅರೆಸ್ಟ್ ಲ್ಯಾಂಡಿಂಗ್ ವ್ಯವಸ್ಥೆಯನ್ನು ಸ್ಥಾಪಿಸಿ ವಿಮಾನವಾಹಕ ಕಾರ್ಯಾಚರಣೆಯ ಅನುಭವವನ್ನು ಅನುಕರಿಸುವ ವ್ಯವಸ್ಥೆಯನ್ನು ಮಾಡಲಾಗಿದೆ. ಆದರೂ ಸಹ ಸಮುದ್ರದಲ್ಲಿರುವ ಚಲಿಸುತ್ತಿರುವ ವಿಮಾನವಾಹಕದಿಂದ ಕಾರ್ಯನಿರ್ವಹಿಸುವ ನೈಜ ಅನುಭವಕ್ಕೆ ಇದು ಸಂಪೂರ್ಣ ಪರ್ಯಾಯವಲ್ಲ. ನೌಕಾಪಡೆಯ ಜೆಟ್ ತರಬೇತಿ ವ್ಯವಸ್ಥೆಯ ಹಿನ್ನಡೆಯಾಗಿರುವ ಹಾಕ್ ಅಡ್ವಾನ್ಸ್ಡ್ ಜೆಟ್ ಟ್ರೈನರ್ಗಳು ವಿಮಾನವಾಹಕ ಯೋಗ್ಯವಲ್ಲ ಮತ್ತು ಅವು ಕೇವಲ ಭೂ ಆಧಾರಿತ ಕಾರ್ಯಾಚರಣೆಗೆ ಮಾತ್ರ ಸೀಮಿತವಾಗಿದೆ. ಇದರಿಂದಾಗಿ ಯುವ ಪೈಲಟ್ಗಳು ಒಂದು ಹಂತದ ಮಧ್ಯಂತರ ತರಬೇತಿಯೇ ಇಲ್ಲದೆ ನೇರವಾಗಿ ಸಿಂಗಲ್ ಸೀಟ್ ವಿಮಾನವಾಹಕ ಫೈಟರ್ಗಳಿಗೆ ಹೋಗಬೇಕಾದ ಅನಿವಾರ್ಯತೆಯನ್ನು ಎದುರಿಸುತ್ತಿದ್ದಾರೆ. ಇದು ನೌಕಾ ವಿಮಾನಯಾನದ ಅತ್ಯಂತ ಕಠಿಣ ಹಂತಗಳನ್ನು ನೇರವಾಗಿ ಫ್ರಂಟ್ಲೈನ್ ವಿಮಾನಗಳಲ್ಲೇ ಕಲಿಯಬೇಕಾದ ಅಪಾಯಕಾರಿ ಪರಿಸ್ಥಿತಿಯು ಉಂಟುಮಾಡುತ್ತದೆ. ಇಲ್ಲಿಯೇ LCA Mk1 ಟ್ರೈನರ್ ವಿಮಾನಗಳ ಅಗತ್ಯತೆ ಅತ್ಯಂತ ಮಹತ್ವದ್ದಾಗಿ ಎದುರಾಗಿದೆ. ಇದು ಲೈಟ್ ಕಂಬ್ಯಾಟ್ ಏರ್ಕ್ರಾಫ್ಟ್ನ 2 ಆಸನಗಳ ನೌಕಾ ಆವೃತ್ತಿಯಾಗಿದ್ದು, ವಿಮಾನವಾಹಕ ಕಾರ್ಯಾಚರಣೆಗಾಗಿ ಬಲಿಷ್ಠ ಲ್ಯಾಂಡಿಂಗ್ ಗೇರ್, ಅರೆಸ್ಟರ್ ಹುಕ್ ಮತ್ತು ಇತರ ವಿಶೇಷ ತಿದ್ದುಪಡಿಗಳೊಂದಿಗೆ ಇದನ್ನು ವಿನ್ಯಾಸಗೊಳಿಸಲಾಗಿದೆ. ಈ ವಿಮಾನಗಳು ಸೇವೆಗೆ ಸೇರ್ಪಡೆಯಾದ ಬಳಿಕ ನೌಕಾಪಡೆಯ ಪೈಲಟ್ಗಳು ನೈಜ ವಿಮಾನವಾಹಕ ಪರಿಸ್ಥಿತಿಗಳಲ್ಲೇ ತರಬೇತಿ ಪಡೆಯಲು ಸಾಧ್ಯವಾಗುತ್ತದೆ ಮತ್ತು ನಂತರ ರಫೇಲ್ ಎಂ ಫೈಟರ್ಗಳಿಗೆ ವರ್ಗಾವಣೆಯಾಗಲು ಇದು ಪರಿಪೂರ್ಣ ವೇದಿಕೆಯಾಗಲಿದೆ. ನೌಕಾಪಡೆಯ ದೃಷ್ಟಿಯಲ್ಲಿ ಇದು ಕೇವಲ ತರಬೇತಿ ಸೌಕರ್ಯದ ವಿಷಯವಲ್ಲ. ವಿಮಾನವಾಹಕ ಆಧಾರಿತ ವಿಮಾನಯಾನವು ಜಗತ್ತಿನಲ್ಲೇ ಅತ್ಯಂತ ಸಂಕೀರ್ಣ ಮತ್ತು ಅಪಾಯಕಾರಿಯಾದ ಹಾರಾಟ ರೂಪಗಳಲ್ಲಿ ಒಂದಾಗಿದೆ. ಅಂತಹ ಸಂದರ್ಭದಲ್ಲಿ ವಿಮಾನವಾಹಕದಿಂದಲೇ ಕಾರ್ಯನಿರ್ವಹಿಸಬಲ್ಲ ವಿಶೇಷ ಟ್ರೈನರ್ ವಿಮಾನಗಳಿರುವುದು
ಹಾರಾಟದ ಸುರಕ್ಷತೆ, ಕಾರ್ಯಾಚರಣೆಯ ಸಿದ್ಧತೆ ಮತ್ತು ಪೈಲಟ್ಗಳ ಆತ್ಮವಿಶ್ವಾಸವನ್ನು ಗಣನೀಯವಾಗಿ ಹೆಚ್ಚಿಸುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.